ಮಗ್ನೇ, ಲೋ ಮಗ್ನೇ, ಹಾಮ್ಮ ಹೇಳು. ಇವತ್ತೇನಪ್ಪ ಕೆಲಸ? ಏನ್ ಫುಲ್ ಬ್ಯುಸಿನಾ? ಆಫೀಸ್ಗೆ ಹೋಗ್ತಾ ಇಲ್ವಂತ ಇವತ್ತು ಅಪ್ಪ ಹೇಳಿದ್ರು. ಹಾಮ್ಮ, ಆಫೀಸ್ಗೆಲ್ಲ ಇವತ್ತು ಬೇಡ, ಇವತ್ತು ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲೇ ಇರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಮ್ಮ. ಯಾಕೆ, ಏನಾದರೂ ಕೆಲಸ ಇತ್ತಾ, ಇಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಿತ್ತಾ? ಬನ್ನಿ, ನಾನಂತೂ ಫುಲ್ಲು ಫ್ರೀ ಇದ್ದೀನಿ. ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ, ಅದಕ್ಕೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಲ್ಲಾದರೂ ಹೋಗ್ಬೇಕಾದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಎಲ್ಗೋ ಬರಲಿ ನಿನ್ನ ಜೊತೆ? ಅಪ್ಪ ನೋಡು, ಹೆಂಡ್ತಿ ಬಂದಮೇಲೆ ಅಮ್ಮನ ಜೊತೆ ಓಡಾಡೋದೆಲ್ಲ ಕಡಿಮೆ ಮಾಡಿ ಮೊದಲು ಹೆಂಡ್ತಿ ಜೊತೆ ಓಡಾಡೋದನ್ನ ರೂಢಿ ಮಾಡ್ಕೋಬೇಕು ನೀನು. ಯಾವಾಗಲೂ ಅಮ್ಮ 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 ಅಂತ ಕುಂತ್ಕೊಂಡ್ರೆ ಹೆಂಗೆ ಹೇಳು? ನೋಡು, ಅದೆಲ್ಲ ಬಿಟ್ಟು ಈಗ ಮೊದಲು ನಿನ್ನ ಹುಡುಗಿನ ಅಂದರೆ ನಿನ್ನ ಹೆಂಡ್ತಿನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಟೆಲ್ಗೆ ಹೋಗಿ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಾ, ಓಕೆನಾ? ಸುಮ್ಮನೆ ಮನೇಲೇ ಇದ್ದರೆ ಅವಳಿಗೂ ಬೋರ್ ಆಗುತ್ತೆ, ನಿನಗೂ ಬೋರ್ ಆಗುತ್ತೆ. ನಿನ್ನ ಮನಸ್ಸಿನ ಮಾತೆಲ್ಲ ಹೇಳೋಕ್ಕೆ ಇದೊಂದು ಒಳ್ಳೆ ಟೈಮ್ ಕಣೋ ನಿನಗೆ. ಆಗಿರೋ ತಪ್ಪೆಲ್ಲನೂ ಹೇಳ್ಬಿಟ್ಟು ಆರಾಮಾಗಿ ನೀನು ಅವಳ ಹತ್ರ ಸಾರಿ ಕೇಳಿ ಖುಷಿ ಖುಷಿಯಾಗಿ ಸಂಸಾರ ಮಾಡ್ಕೊಂಡು ಹೋಗು. ಅಮ್ಮ, ನೀನು ಅದೇನೋ ಅಂತಾರಲ್ಲ, ಸುಣ್ಣದಾಲ್ನು ಹಾಲ್ನು ಒಂದೇ ಥರ ಅಂತ ನೋಡ್ತಾ ಇದೆಯಮ್ಮ. ಅವಳು ಬದಲಾಗ್ತಾಳೆ ಅನ್ನೋ ನನಗೆ ಯಾವ ನಂಬಿಕೆನೂ ನನಗಿಲ್ಲ. ಅವಳು ಯಾವುದೇ ಕಾರಣಕ್ಕೂ ಬದಲಂತೂ ಆಗಲ್ಲ ಅಮ್ಮ. ನನ್ನ ಮಾತು ಕೇಳು, ನನ್ನ ಅರ್ಥ ಮಾಡ್ಕೋ. ಈಗ ಏನಾಯ್ತು ಮಗನೇ ಅಂಥದ್ದು? ಯಾಕೋ ಈ ಥರ ಆಡ್ತಾ ಇದೆಯಾ ನೀನು? ಮೊದಲು ಹೋಗು, ನೀನು ಹುಡುಗಿ ಜೊತೆ ಕರ್ಕೊಂಡೋಗಿ ಇರೋ ವಿಚಾರ ಎಲ್ಲ ಹೇಳ್ಬಿಟ್ಟು ಸಾರಿ ಕೇಳಿ ಇನ್ಮೇಲೆ ಖುಷಿ ಖುಷಿಯಾಗಿ ಸಂಸಾರ ಮಾಡೋಣ ಅಂತ ಹೇಳ್ಬಿಡು. ಅಮ್ಮ, ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ. ನಾನು ಎಂಥ ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಅಂತ ನಿನಗೆ ಇಮ್ಯಾಜಿನೇಷನ್ನು ಇಲ್ಲ. ನನಗೆ ಅಯ್ಯೋ, ನನ್ನ ಕಷ್ಟ ಹೇಳ್ಕೊಂಡಿದ್ದಂಗೆ ಸುಮ್ಮನೆ ಇದ್ದೀನಿ ಅಮ್ಮ. ನೀನು ಈ ಥರ ಎಲ್ಲನೂ ಇದು ಮಾಡಿದ್ರೆ ನೋಡು, ನಾನು ನೆಕ್ಸ್ಟ್ ವೀಕು ಯಾವಾಗಾದ್ರೂ ಹೋಗ್ತೀನಿ. ಈಗ ಇರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ ಸಾಕು. ಅಮ್ಮ, ಅವಳು ಈಗ ತುಂಬ ಬದಲಾಗಿದ್ದಾಳೆ ಅಮ್ಮ. ರೊಚ್ಚು ಮೊದಲು ಥರ ಇಲ್ಲ ಅಮ್ಮ. ಅಯ್ಯೋ ಮಗನೇ, ಆದ್ರೆ ಆಗ್ಲಿ ಕಣೋ, ಒಂದ್ಸಲ ಹೋಗಿ ನಾನು ನೀನು ಇನ್ಮೇಲೆ ಚೆನ್ನಾಗಿರೋಣ, ಓಕೆನಾ? ಹಿಂದೆ ನಡೆದಿರೋ ಬಗ್ಗೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಒಂದು ಮಾತು ಹೇಳಿದ್ರೆ ಏನಾಗುತ್ತೆ ಹೇಳು ನೀನು? ಏನೂ ಆಗಲ್ಲ ತಾನೇ? ಒಂದ್ಸಲ ಟ್ರೈ ಮಾಡು. ಸರಿ, ನಿನಗೋಸ್ಕರ ಏನೇನೋ ಮಾಡಿದ್ದೀನಂತೆ, ಇನ್ನು ಇದನ್ನು ಮಾಡೋಕ್ಕಾಗಲ್ವಾ? ಎಲ್ಲ ಮಾಡ್ತಿರೋದು ನಿನಗೋಸ್ಕರನೇ. ಆಯಿತು, ಹೇಳು, ಕರ್ಕೊಂಡು ಹೋಗ್ತೀನಿ. ನೀನೇ ಹೋಗಿ ಅವಳಿಗೆ ಹೇಳು, ಹಿಂಗೆ ಹೋಗೋಣ ಅಂತ ಹೇಳಿ, ಓಕೆನಾ? ನಾನು ಹೋಗಿ ಬೇರೆ ಹೇಳ್ಬೇಕಾ? ಇರು, ಈಗಲೇ ಹೇಳ್ತೀನಿ ಕರೆದು. ನಿನ್ನ ಮುಂದೆನೇ ಹೇಳ್ತೀನಿ. ಅವಳು ಬತ್ತಳೋ ಬರಲ್ವೋ ಮೊದಲೇ ಗೊತ್ತಿಲ್ವಲ್ಲ ನನಗೂ. ಹೇಳೋ ಒಂದು ಮಾತು. ರಚ್ಚು, 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 ಏನು? ರಚ್ಚು, ನಾನು ನೀನು ಇವತ್ತು ಹೊರಗಡೆ ಹೋಗ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಬರೋಣ. ಅದಕ್ಕೆ ಊಟಕ್ಕೆ ಅಂತ ಕರೆದೆ. ಅಮ್ಮಂಗೂ ಅದೇ ಆಸೆ, ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದಲ್ವಾ ಅಂತ. ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬಂದಮೇಲೆ ಎಲ್ಲರೂ ತುಂಬ ಚೇಂಜ್ ಆಗೋಗ್ಬಿಟ್ಟವರಲ್ಲ. ಆಹಾ, ಏನು ಮರ್ಯಾದೆ, ಏನು ಪ್ರೀತಿ ನನ್ನ ಮೇಲೆ ಒಕ್ಕೊಕ್ಕಿ ಹರಿತೈತೆ. ದುಡ್ಗಿರೋ ಬೆಲೆ ಮನುಷ್ಯರಿಗಿಲ್ಲ ಅಂತ ಮಾತ್ರ ಗೊತ್ತಾಯ್ತು. ಇವ್ರು ಮಾಡೋ ಸ್ಕೆಚ್ಗೆಲ್ಲ ಬೀಳ ಅಂತೇಳು ನಾನಲ್ಲ ಬಿಡು. ಸುಮ್ಮನೆ ಹೋಗಿ ಊಟ ಮಾಡ್ಕೊಬರಕ್ಕೆ ಏನಾದ್ರು ದುಡ್ಡು ಕೊಡ್ಬೇಕಾ? ಇವಂದೇ ತಾನೇ ಎಲ್ಲ ದುಡ್ಡು. ನನಗೂ ಎಷ್ಟೊಂದು ದಿನ ಆಗೋಯ್ತು ಊಟ ಪಾಠ ಎಲ್ಲ ಸಣ್ಣದಾಗಿ ತಿಂದು. ಹೋಗ್ಬಿಟ್ಟು ಒಂದು ರೌಂಡ್ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ರೆ ಆಗಕ್ಕಿಲ್ವಾ? ಅಲ್ವಾ? 4 ಸೆಲ್ಫಿ ತಗೊಂಡು ಹಾಕಿದ್ರು ಆಯಿತು. ಸರಿ ಆಯಿತು, ಹೋಗೋಣ. ಸೊಸೆ, ನಿನಗೆ ಎಂಥ ಡ್ರೆಸ್ ಬೇಕೋ ಅಂಥ ಡ್ರೆಸ್ ಹಾಕೋ, ಸರಿನಾ? ಎಲ್ಲ ಅಲ್ಲಿ ನಿನಗೋಸ್ಕರ ಅಂತ ತರಿಸ್ಬಿಟ್ಟಿಟ್ಟಿದ್ದೀನಿ. ನೀನು ಮಾಡರ್ನ್ ಆಗಿರಬೇಕು ಅಂತಂದರೆ ಅಂಥ ಡ್ರೆಸ್ಸೇ ಹಾಕೋ, ಇಲ್ಲ ಸ್ಯಾರಿನೇ ಇಷ್ಟ ಅಂದರೆ ಸ್ಯಾರಿನೇ ಹಾಕೋ. ನಿನ್ನ ಇಷ್ಟ, ನಿನ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು ಹೋಗಮ್ಮ. ಹಾಂ, ಸರಿ ಆಯಿತು. ಅಮ್ಮ, ಅಯ್ಯೋ, ನೀನು ಯಾಕೆ ಅರ್ಥ ಮಾಡ್ಕೊಂತಿಲ್ವೋ ಏನೋ, ಅವಳ ಮುಖದಲ್ಲೇ ದುರಂಕಾರ ಅನ್ನೋದು ಎದ್ದು ಕಾಣಿಸ್ತಾ ಐತೆ ಅಮ್ಮ. ಏನು ಕಾಣಿಸ್ತಾ ಇತ್ತು ನಿನ್ನ ಕಣಿಗೆ? ಎಲ್ಲ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಐತೆ. ನೋಡು ಮಗನೇ, ಜೀವನ ಅಂದರೆ ಹಿಂಗೆ ಇರಲ್ಲ. ಗಂಡ ಹೆಂಡತಿ ಮುನ್ಸು ಜಗಳ ಅದೆಲ್ಲ ಬಂದೇ ಬರ್ತದೆ, ಸರಿನಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಾನು ನಿಮ್ಮಪ್ಪ ಎಷ್ಟು ಕಿತ್ತಾಡ್ತೀವಿ, ಎಷ್ಟು ಜಗಳ ಮಾಡ್ಕೊಂಡು ಹೊಡೆದಾಡ್ತೀವಿ, ಆದ್ರೆ ನೋಡು ಇವತ್ತಿಗೂ ಅದೇ ಪ್ರೀತಿ ಐತೆ, ಸರಿನಾ? ಒಬ್ರಿಗೋಸ್ಕರ ನಾವು ಏನಾದರೂ ಮಾಡಬೇಕು ಅಂದರೆ ಸೋಲ್ಲೇಬೇಕಲ್ವಾ? ಇದೊಂದ್ಸಲ ಸೋತ್ ನೋಡು, ಏನಾಗಲ್ಲ, ಎಲ್ಲ ಜೀವನ ಚೆನ್ನಾಗೇ ಇರ್ತೈತೆ. ಸರಿ ಅಮ್ಮ, ನೀನು ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತೀಯ ಅಂತ ನನಗೆ ಗೊತ್ತು. ನೀನು ಅದು ಯಾವ ಗುಣ ಇಷ್ಟ ಆಯಿತು ನನಗಂತೂ ಗೊತ್ತಿಲ್ಲ. ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ, ಓಕೆನಾ? ಕರ್ಕೊಂಡು ಹೋಗ್ತೀನಿ ರೆಸ್ಟೋರೆಂಟ್ಗೆ, ಅಲ್ಲೇ ಎಲ್ಲ ಮಾತಾಡ್ತೀನಿ. ಅವಳು ಏನು ಹೇಳ್ತಾಳೋ ಅದನ್ನು ವಿತ್ ರೆಕಾರ್ಡ್ ಸಮೇತ ತಂದು ನಿನಗೇನೆ ಕೇಳಿಸ್ತೀನಿ. ಥೂ, ಗಂಡ ಹೆಂಡತಿ ಮಾತಾಡೋ ಮಾತುಗಳೆಲ್ಲನೂ ಅಮ್ಮಂಗೆ ಕೇಳಿಸ್ತಾನಂತೆ. ಬಾಯಿ ಮುಚ್ಕೊಂಡು ಹೋಗೋ, ಹೆಂಗೆ ಹೇಳ್ತಾನೆ ನೋಡು, ಸುಮ್ಮನೆ ಹೋಗು. ಸರಿ ಆಯಿತು. ನಮ್ಮಮ್ಮಂಗೆ ಅರ್ಥನೇ ಆಗ್ತಿಲ್ಲ ಅವಳು ಎಂಥ ದೊಡ್ಡ ನಾಯಿ ಅಂತ. ನಮ್ಮಮ್ಮನ ಕಣ್ಣಿಗೆ ಇನ್ನೊಂದು ಗ್ಲಾಸ್ ಹಾಕ್ಸಿದ್ರು ಅರ್ಥ ಆಗಲ್ಲ ಬಿಡು ನಮ್ಮಮ್ಮಂಗೆ. ಏನು ಮಾಡೋದು? ನಮ್ಮಮ್ಮಂಗೆ ಏನಾದರೂ ಮೋಡಿ ಮಾಡಿಸ್ಬಿಟ್ಲಾ ಅಂತ ನನಗಂತೂ ಅವಳು ಕಂತ್ರಿ ಬುದ್ಧಿ ಕಣ್ಮುಂದೆನೇ ಕಾಣಿಸ್ತಾ ಐತೆ. ನಮ್ಮಮ್ಮಂಗೆ ಮಾತ್ರ ಕಾಣಿಸ್ತಿಲ್ಲ. ಆದರೂ ಅಮ್ಮ ಹೇಳ್ದಂಗೆ ಇದೊಂದು ಸಲ ಮಾಡಿಬಿಡೋಣ. ಹಬ್ಬ, ಕೊನೆಗೂ ಸೊಸೆ ಮಗ ಇಬ್ಬರೂ ಹೊರಗಡೆ ಹೋಗ್ತಾ ಅವ್ರೆ. ಸದ್ಯ ಹೆಂಗೋನೋ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಬ್ಬರು ಒಂದಾಗಿ ಪ್ರೀತಿಯಿಂದ ಕೈ ಹಿಡ್ಕೊಂಡು ಬರೋದನ್ನ ನನಗೆ ಕಣ್ಣಾರೆ ನೋಡಂಗೆ ಮಾಡಪ್ಪ ದೇವ್ರೇ. ಹಬ್ಬ, ಏನೋ ಬಿಡು. ಅಮೇರಿಕಾ ಹುಡುಗಿ, ಆ ಹುಡುಗಿ, ಈ ಹುಡುಗಿ ಅಂತ ದೂರದ ಬೆಟ್ಟನ ಹುಡುಗಿ ಅನ್ನಂಗೆ ಅವಳು ಸವಸಕ್ಕೆ ಹೋಗಿ ಪಾಪ ಇಂಥ ಸೊಸೆನ ಕಳ್ಕೊಳಕ್ಕಾಯ್ತದ? ಮನೆ ಬಿಟ್ಟು ಈಚೆ ಕಡೆ ಕೂ ಬಂದೋಳಲ್ವಂತೆ, ಅಷ್ಟು ಒಳ್ಳೆ ಹುಡುಗಿನಂತೆ. ನಾನು ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ನಳಿಕ ಅವಳು ಚೆನ್ನಾಗಿ ನೋಡ್ಕೊಂತಾಳೆ. ಇವಾಗ ಅದು ಮಾಡು ಇದು ಮಾಡು ಅಂತ ಪಾಪ ಅವಳಿಗೆ ತಾನೇ ಯಾಕೆ ಹಿಂಸೆ ಕೊಡ್ಬೇಕು ಹೇಳಿ? ನಾನು ಹೆಂಗೋ ಚೆನ್ನಾಗಿರಲಿ ನನ್ನ ಸೊಸೆ. ನನ್ನ ಮಗ ಹೀಗಂತೂ ಪೂರ್ತಿ ಬದಲಾಗ್ತಾವನೆ. ಅಮೇರಿಕಾ 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 ಅಂತ ಇದ್ದ, ಈಗ ಯಾವ ಅಮೇರಿಕನೂ ಬೇಡಪ್ಪ ಅಂತೇಳ್ಬಿಟ್ಟು ಅನ್ನಿಸ್ಬಿಟ್ಟಿರ್ಬೇಕು ನನ್ನ ಮಗಂಗಂತ ನಾನು. ಮಗನೇ, ಅಲ್ಲಿ ಕಾರ್ ನಿಮ್ಮ ಅಪ್ಪಂದೆ ತಗೊಂಡೋಗು,
ಚೆನ್ನಾಗೈತೆ ಅದೇ ಕಾರ್ ತಗೊಂಡೋಗು. ಎಲ್ಲ ಕ್ಲೀನಾಗಿ ವಾಶ್ ಮಾಡಿಸ್ಬಿಟ್ಟು ಇಟ್ಟಿದ್ದೀನಿ. ಆಯ್ತು ಮಾಮ ಆಯ್ತು. ತುಂಬಾ ಚೆನ್ನಾಗಿದೆ ಅಲ್ವಾ ರೆಸಾರ್ಟು? ನಂಗೆ ತುಂಬಾನೇ ಇಷ್ಟ. ಈ ನೇಚರ್ ಮಧ್ಯೆ ಎಲ್ಲನೂ ಈ ಥರ ಊಟ ಮಾಡೋದಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ಆಲ್ಮೋಸ್ಟ್ ಅಮ್ಮನ ಜೊತೆ ಯಾವಾಗ ಬಂದ್ರೂ ಇಲ್ಲಿಗೇನೆ ಬರ್ತೀನಿ. ಯೋನ್ ಸಂದಕೈತಿದು ದೊಡ್ಡ ದೊಡ್ಡ ಲೈಟ್ಗಳೆಲ್ಲ ಬಿಟ್ಟು ಡ್ಯಾನ್ಸ್ಗಳು ಮಾಡ್ಕೊಂಡು ಇರ್ತಾರಲ್ಲ ಅಂತದ್ದು ಕರ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಹಳ್ಳಿನಾಗೂ ಹಿಂಗೇನೇ ಇರ್ತದೆ. ಯೋನ್ ಸಂದಕೈತೆ. ಯೋನ್ ಇಷ್ಟ ಆಗಲಿಲ್ಲ ನನಗೆ ಏನೂ. ಸುಮ್ಕೆ ನೀನಿಯ ಹೇಳ್ಕೊಳಕ್ ಮಾತ್ರ ದೊಡ್ಡ ರೆಸ್ಟೋರೆಂಟು ಅಂತ ಹೇಳ್ತೀರ ಅಷ್ಟೇ ನೀನಿಯ. ನಂಗೇನು ಇಷ್ಟ ಆಗಲಿಲ್ಲ. ಏನಾದರೂ ಪೀಸ್ಫುಲ್ಲಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಥರ ಜಾಗನೇ ಬೆಸ್ಟ್ ಅಲ್ವಾ? ಪಬ್ಬು ಬಾರು ಅದು ಇದು ಅಂತ ಹೋದರೆ ಏನೂ ಚೆನ್ನಾಗಿರಲ್ಲ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೇನೆ ಇಲ್ಲಿ ಕರ್ಕೊಂಬಂದಿದ್ದು ನಿನ್ನ. ನೋಡು, ಅದು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಅದು ಅಯ್ಯೋ ಹೇಳು ಅದೇನಂತ ಹೇಳ್ಬಿಟ್ಟು. ಇಲ್ಲ ತಿನ್ನೋದೆಲ್ಲ ಖಾಲಿ ಆದ್ಮೇಲೆ ಎದ್ದು ಹೋಯ್ತಿರ್ಬೇಕು ಅಷ್ಟೇ ನೀನಿಯ. ಹೇಳು ಏನಂತ. ಅದು ನನಗೆ ತುಂಬಾ ಬೇಜಾರು ಮಾಡಿದ್ದೀನಿ. ನಾನೇನು ತುಂಬಾ ಹರ್ಟ್ ಮಾಡಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಗೊತ್ತು ನಿಂಗೆ ತುಂಬ ನಾನು ಹರ್ಟ್ ಮಾಡಿದ್ದೀನಿ ಅಂತ. ಯಾಕಂದರೆ ನಾನೊಂದು ಹುಡುಗಿನ ತುಂಬ ಜಾಸ್ತಿ ಇಷ್ಟಪಡ್ತಾ ಇದ್ದೆ. ಅದಕ್ಕೇನೆ ನಾನು ಈ ಥರ ಎಲ್ಲನೂ ಮಾಡಿದ್ದು. ಅದಕ್ಕೆ ನಿನಗೆ ನಾನು ಇಷ್ಟ ಇಲ್ಲ ಅಂತಲೂ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ. ಆದರೆ ನೀನೇ ನಾನು ಕೇಳ್ದಿದ್ದಂಗೆ ಮದುವೆ ಮಾಡಿಕೊಂಡೆ. ಆದರೆ ಈಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ನಿನ್ನ ಜೊತೆ ಖುಷಿಯಾಗಿ ಜೀವನ ಮಾಡಬೇಕು, ನಿನ್ನ ಜೊತೆ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೂ ಅಷ್ಟೇ ಇವಾಗ ಅದೇ ಆಸೆ. ನಾನು ನೀನು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ ಅಮ್ಮನೂ ತುಂಬಾ ಆಸೆ ಪಡ್ತಾವ್ರೆ. ಅದಕ್ಕೆ ಈಗ ನಡೆದಿರೋದೆಲ್ಲನೂ ಬಿಟ್ಬಿಟ್ಟು ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಈಗ ಹೆಂಗೋನೋ ಇಬ್ರದ್ದು ಮದುವೆ ಆಗೈತೆ. ಇಬ್ಬರು ಖುಷಿಯಾಗಿ ಜೀವನ ಮಾಡಿಕೊಂಡು ಇಲ್ಲೇ ಬ್ಯಾಂಗ್ಳೂರೆಲ್ಲ ಇದ್ಕೊಂಡು ಹೋಗೋಣ. ಯಾವ ಅಮೇರಿಕಾ ಅದು ಇದು ಅಂತ ಏನು ಬೇಡ. ಏನಂತ ಹೇಳ್ತೀಯ? ನಿನ್ನ ಖುಷಿನೇ ನನ್ನ ಖುಷಿ. ಅಮ್ಮ ಮಗ ಇಬ್ರುನು ಭಾಳ ಚಂದಾಗಿ ನಾಟಕ ಮಾಡ್ತೀರಾ. ನೀವು ನಾಟಕ ಈ ಒಳ್ಳೆ ಹುಡುಗಿ ಏನು ಗೊತ್ತಾಗಕ್ಕಿಲ್ಲ ಅನ್ಕೋಬಿಟ್ಟೇನು? ಯಾಕೆಲ್ಲ ಈ ದಿನ ನಾಸ್ತಿಯೋ ನನ್ನ ಹೆಸರ್ನಾಗ ಇರಲಿಲ್ಲ, ಈಗ ಆಸ್ತಿ ಎಲ್ಲ ನನ್ನ ಹೆಸರ್ನಾಗ ಬಂತಲ್ಲ ಅರ್ಧ ಎಲ್ಲನೂ. ಅದಕ್ಕೆ ನಿಮಗೆ ಎಲ್ಲಿಲ್ದಿರ ಪಿರುತಿ ಎಲ್ಲ ಕುಕ್ಕಿ ಬತ್ತಾ ಇರೋದು. ಮತ್ತು ಈಸ್ ದಿನ ಯಾಕೆ ಸೊಸೆ ಅಂತ ಅಂತಿರಲಿಲ್ಲ ನಿಮ್ಮಮ್ಮ? ಯೋನ್ ಬಾಗ್ಲ ಹಾಕೊಂಡು ಮನೆಗೆ ಇದ್ದೋದು ಈಚೆ ಕಡೆಗೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತು ನೀನು ಹೋಟ್ಲಿಗೆ ಊಟಕ್ಕೆ ಕರ್ಕೊಬಿಟ್ಟು ಬರ್ತೀನಿ ಅಂದಾಗೆ ನನಗೆ ಗೊತ್ತಿತ್ತು ನೀನು ಇಂಥವೇನಿಯ ಏನಾರ ಮಾಡಿರ್ತೀಯ ಅಂತ ಹೇಳ್ಬಿಟ್ಟು. ಯಾವಳ ಮಿಟ್ಟುಗಳಾಡಿ ಲವ್ವರ್ ಅಂತೆ ಲವ್ವರು. ಮೊರವಾದಾಗಿರ್ಬೇಕು ಎಂತ ಲವ್. ನನಗಂತೂ ಈ ಲವ್ಗಿವು ಅಂದರೆ ಆಗೋದೇ ಇಲ್ಲ. ನಾನಂತೂ ಇಲ್ಲಿ ಗಂಟ ಯಾರನ್ನೂ ಲವ್ವೇ ಮಾಡಿಲ್ಲ. ನೀನು ಲವ್ ಅಂತೆ ಲವ್ ಹಂಗನ್ನೋಳು ಅವನ್ನೇ ಕಟ್ಕೊಂಡು ಹೋಗ್ಬೇಕಿತ್ತು. ಈಗ ಆಸ್ತಿ ಬಂತು ಅಂತ ಹೇಳ್ಬಿಟ್ಟು ಈಗ ನನ್ನಿಂದೆ ಬಂದ್ಬಿಟ್ಟ. ನನ್ನ ಹೆಸರ್ನಾಗಾನೇ ಆಸ್ತಿ ಇರಲಿಲ್ಲ ಅಂತ ಹೇಳಿದಿದ್ರೆ ನನಗೂ ಕೈ ಕೊಟ್ಬಿಟ್ಟು ಲವ್ವರಿಂದೆ ಆಸ್ತಿ ಸಮೇತ ಪರಾರಿ ಆಗ್ಬಿಡ್ತಿದ್ದೆ ಅಲ್ವಾ? ರಚ್ಚು, ಛೀ, ಏನು ಅಂತ ಈ ಥರ ಮಾತಾಡ್ತಾ ಇದೆಯಾ? ನನಗೆ ಆಸ್ತಿ ಅಂತೂ ಯಾವತ್ತೂ ನನಗೆ ಮುಖ್ಯ ಅಂತ ಅನಿಸೇ ಇಲ್ಲ. ನಮ್ಮ ಅಮ್ಮಂಗೆ ಮಗುನ ಹೆಸರಿನಾಗ ಸ್ವಲ್ಪ ಇರಲಿ ಅಂತ ಮಾತ್ರ ಆಸೆ ಇತ್ತು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಯಾವ ಕೆಟ್ಟ ಉದ್ದೇಶದಿಂದಲೂ ನಾನು ಇಲ್ಲಿಗೆ ಬಂದಿಲ್ಲ. ನಮ್ಮ ಅಮ್ಮನ ಇಷ್ಟನೇ ನನ್ನ ಇಷ್ಟ. ನಮ್ಮ ಅಮ್ಮಂಗೆ ನೀನು ಇಷ್ಟ ಆಗಿದೆಯಾ, ನಿನ್ನ ಜೊತೆನೇ ನಾನು ಇರಬೇಕು ಅಂತ ಅಮ್ಮಂಗೆ ತುಂಬ ಆಸೆ. ಅದಕ್ಕೇನೆ ಕೇಳಕ್ಕೆ ಬಂದೆ ಅಷ್ಟೇನೆ. ನನ್ನ ಲವ್ವರು ಎಲ್ಲದಕ್ಕಿಂತ ಜಾಸ್ತಿನೇ ಅವಳೆ. ಆದರೂ ನಾನು ಅವಳನ್ನ ಬಿಡ್ತಾ ಇದ್ದೀನಿ ಅಂದರೆ ಅದು ನಮ್ಮ ಅಮ್ಮನಿಗೋಸ್ಕರ. ಇವತ್ತು ನಾನು ಇಲ್ಲಿ ನಿನ್ನ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೂ ಅದು ನಮ್ಮ ಅಮ್ಮನಿಗೋಸ್ಕರನೇ. ಸಾಕು ಕೇಳಿ ನನಗೂ ಕಿವಿ ತೂದು ಬಿದ್ದೋಗ್ಬಿಟ್ಟೈತೆ. ನಿಮ್ಮ ಅಮ್ಮ ಪಿರುತಿ ಮಾಡಿ ತೋರ್ಸೋದಲ್ಲ, ನೀನು ತೋರ್ಸೋದಲ್ಲ ಪಿರುತಿಯ. ಅಯ್ಯಪ್ಪ. ನಮ್ಮ ಅಮ್ಮ ಒಳ್ಳೆ ಕೆಲಸ ನೀನು ಮಾಡೈತಾಗ. ಆಸ್ತಿ ಎಲ್ಲನೂ ನನಗೆ ಹೆಸ್ರಿಗೆ ಅರ್ಧ ಬರ್ಕೊಟ್ಟು ನೋಡು. ನೀನು ಹೆಂಗಾರ ಮಾಡ್ಕೊಂಡು ಹೋಗು, ನಾನೇನು ಕೇಳೋದಿಲ್ಲ. ನೀನು ಮಾತ್ರ ನೈಸ್ ಮಾತುಗಳಿಗೆಲ್ಲ ಬಿದ್ದುಬಿಟ್ಟು ಏನು ಗೊತ್ತಾಗಕ್ಕಿಲ್ಲ. ಅಲ್ಲಿ ಸೈನ್ ಹಾಕು ಇಲ್ಲಿ ಸೈನ್ ಹಾಕು ಅಂತ ಸೈನ್ ಹಾಕ್ಸ್ಕೊಬಿಟ್ಟು ನಾನು ಹಾಕಕ್ಕೆ ಮಾತ್ರ ನೋಡಬೇಡಿ. ಸುಮ್ಮನೆ ತಿಂದು ಎದ್ದೋಗೋದು ನೋಡು. ನನ್ನ ಹತ್ರ ಎಲ್ಲ ಇಂಥವೆಲ್ಲ ನಡ್ಸೋದಿಲ್ಲ. ನಂಗೆ ಅವೆಲ್ಲ ಇಷ್ಟನೂ ಆಗಕ್ಕಿಲ್ಲ. ನಿನಗೆ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನೂ ಇಲ್ವಾ ನಿನಗೆ? ನಾನೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಸಾಕಿ ಹೇಳಿ ಎಲ್ಲ ನನಗೆ ದುಡ್ಡಿದ್ರೆ ಏನಿಯ ಜೀವನ. ದುಡ್ಡಿಲ್ಲ ಅಂತ ಹೇಳಿದ್ರೆ ಎಂಥ ಜೀವನನೂ ಇಲ್ಲ, ಮಣ್ಣು ಇಲ್ಲ. ಎಲ್ಲ ಬರೀ ಮ್ಯಾಲ್ಗಡೆ ಮಾತುಗಳು ಅಷ್ಟೇ ನೀನಿಯ. ನನ್ಗೆಲ್ಲ ಅರ್ಥ ಹೋಗ್ಬಿಟ್ಟೈತೆ ಬಿಡು. ಅಯ್ಯೋ ದೇವ್ರೆ. ಸುಮ್ಮನೆ ತಿಂದು ನೀನೇ ದುಡ್ಡು ಕೊಡಬೇಕು. ನಾನು 10 ಪೈಸೆ ಕೊಡೋಕ್ಕಿಲ್ಲ. ಹೋಟ್ಲು ದುಡ್ಡು ಎಲ್ಲ ಕೊಟ್ಬಿಟ್ಟು ಎದ್ದು ಬಾ. ಇವನು ಊಟನೂ ಸಂದಕ್ಕಿಲ್ಲ, ಜಾಗನೂ ಸಂದಕ್ಕಿಲ್ಲ, ಇವನು ಸಂದಕ್ಕಿಲ್ಲ. ಸುಮ್ಮನೆ ನನ್ನ ಹತ್ರ ಎಲ್ಲ ಆಸ್ತಿ ಕಿತ್ಕೊಳ್ಳೋಕ್ಕೆ ನಾಟಕ ಆಡ್ಬೇಡ ನೀನು. ಛೇ, ಇಂಥ ಹುಡುಗಿ ನನಗೆ ಬೇಕಾ? ನಮ್ಮಮ್ಮ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ಇವಳು ಬೇಡ 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 ಅಂದರೂ ಕೇಳೋಕ್ಕೆ ತಯಾರಿನೇ ಇಲ್ಲ.